हुमनाबाद में कुरबा समाज के लोगों की ओर से विरोध प्रदर्शन किया गया, जिसमें वकील सतीश रामपुरे ने विरोध प्रदर्शन की श्रृंखला को संबोधित किया। उन्होंने केंद्र सरकार से मांग की कि शब्द गोंडा को कुरबा के वैकल्पिक शब्द है, सरकार से आग्रह किया इसको मान्यता देते हुए लागू किया जाए। इसके बाद पूर्व जिला पंचायत अध्यक्षा श्रीमती भरतबाई कुडम्बल ने भी संबोधित किया। इस अवसर पर शिवराज चिनकेरा, संजीव वड्डनकेरा, मणिकप्प बक्कಣ್ಣ, पवन गुंडा, आनंद खंडगुंडा, मल्लिकार्जुन मोलाकेरा, सिद्धू चांगलेरा, खंडेपा वड्डनकेरा के अलावा दूसरे अनेक लोगों ने इस विरोध प्रदर्शन में भाग लिया। हुमनाबाद से केपी न्यूज के संवाददाता मोहिउद्दीन लाठोरी की रिपोर्ट। ಎಲ್ಲ ಗೊಂದಲ ಇರ್ತದೆ ಸರ್. ಓಕೆನಾ, ಒಪ್ಕೊಂಡು ಗೊಂದಲಗಳಿಗೆ ನೀವು ಅದಕ್ಕೆ ಏನಾದ್ರು ಅನುಸರಿಸ್ಕೊಂಡು ಹಿಡ್ತೀರಿ ಇಲ್ಲ ಸರ್. ಅಕ್ಕಿ ಸಾಲಿ ಕತ್ತಿದ್ರು ಈ ಸಾಲ ಹಾಕಿದ್ರು ಕುರು ಬದ್ರೆ ಅಕ್ಕಿ ಹುಡುಗ ಮಾಡ್ಕೊಂಡು ಅವನ ಗೊಂಡನ ನಂದು ಗಮನ ಇಲ್ಲ ಗೊಂಡನ ಆ ಗಂಡನ ಕಾಸ್ಟ್ ಹೆಂಡತಿ ಹಚ್ಕೊಂಡು ಆಮೇಲೆ ಟೀಚರ್ ಆಗ್ಯಾಳ ಅವ್ರ ಅಪೋಸಿಟ್ ಆ ಗಂಡನ ಕಾಸ್ಟ್ ಹೆಂಡತಿಗೆ ಬರ್ತಾ ಇರ್ತಲ್ಲ ಮಾಡ್ಕೊಂಡ್ರ ಕಾಸ್ಟ್ ಬರ್ತಂದ್ರೆ ಗಂಡನ ಕ್ಲೇಮ್ ಮಾಡಿ ಆಮೇಲೆ ಟೀಚರ್ ಆಗ್ಯಾಳ. ಇನ್ನೊಬ್ಬಕ್ಕೆ ನಿಜವಾದ ಗೊಂಡಿದ್ದಾಗ ಅಬ್ಜೆಕ್ಷನ್ ಕೊಟ್ಟರು, ಅದು ನನ್ನ ಮೇಲೆ ಕೇಸ್ ಆಗಿದೆ ಉಲ್ಟಾ. ಅದು ಯಾವ ಕಾರಣಕ್ಕೆ ಅಂದ್ರೆ ಅವ್ರ ಮೂಲತಃ ಟಿ ಸಿ ಒಳಗೆ ಅವ್ರ ತಂದಿ ಅವ್ರ ಕಡೆಯಿಂದ ಕಾಸ್ಟ್ ಹೆಂಡತಿ ಸ್ಟಾಪ್ ಆಗ್ತದ. ಅವ್ರಿಬ್ಬರು ಗಂಡ ಹೆಂಡತಿ ಹೊಟ್ಟೆ ಹುಟ್ಟಿದಂತ ಮಗು ಗಂಡನ ಕಾಸ್ಟ್ ಕಂಟಿನ್ಯೂ ಆಗ್ತದ. ಆ ಹೊಟ್ಟೆ ಹುಟ್ಟಿ ಮಗು ಗೊಂಡ ಬರ್ಲಿ, ಅಕ್ಕಿ ಮೂಲತಃ ಶಾಲಾದಾಗಲಿದ್ರೆ ಕುರ್ಬಾನಿ ಅದ ಅಂತ ನಾವು ಸಿಗಾಕೊಳ್ತೀವಿ. ಅಸಲು ದಯವಿಟ್ಟು ಬಂದು ಹೇಳೋ ಪ್ರಶ್ನೆ ಏನಂದ್ರೆ, ನಮಗೆ ಸಿಗುವಂತ ಸೌಲಭ್ಯಗಳು ಈಸಿಯಾಗಿ ಸಿಗ್ಬೇಕೆಂಬುದು ಒಂದು ಉದ್ದೇಶ ಇದೆ ನಮ್ಮ ಜನರಿಗೆ. ಇವತ್ತು ಹೇಳಿದ್ರು ನಮ್ಮ ಶಿವರಾಜ್ ಚಿನ್ಕೇರಿ ಕುರುಬರೇ ಗೊಂಡ್ರೆ ಕುರುಬರು. ಇವತ್ತು ನೋ ಡೌಟ್ ಎಲ್ಲ ನಮ್ಮ ಸಮಾಜದ ಪ್ರತಿಯೊಂದು ಗ್ರಾಮದಲ್ಲಿ ಹೋಗಿ ನೋಡಿದಾಗ ನಮ್ಮ ಸಮಾಜದ ಜನರು ಕುರುಬರೇ, ಅವ್ರು ಗೊಂಡ್ರೆ ಕುರುಬರಿದ್ದಾರೆ. ಹಿಂದೆ ಬಂದಂತ ಒಂದು ನಾಡಿ ನುಡಿಯುವ ಮೂಲಕ ನಮ್ಮ ಸಮಾಜವನ್ನು ಬಹಳಷ್ಟು ಹಿಂದುಳಿದಿದೆ. ಆ ಕಾರಣದಿಂದ ಮುಖಾಂತರ ಮನವಿ ಮುಖಾಂತರ ತಾವು ನಮ್ಮ ಬೇಡಿಕೆಯನ್ನು ಈಡೇರಿಸದೇ ಇದ್ದಾಗ ನಾವು ಮುಂದಿನ ದಿನಗಳಲ್ಲಿ ಸತತವಾಗಿ ಸತ್ಯಾಗ್ರಹ ಮಾಡಲಿಕ್ಕೆ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದೆವು. ಅದಕ್ಕೆ ಇದೊಂದು ಕೊನೆಯದಾಗಿ ನಾನು ವಿನಂತಿಸಿಕೊಳ್ತಾ ಇದ್ದೀನಿ, ದಯಮಾಡಿ ತಹಸೀಲ್ದಾರ್ ತಾವು ಬಂದು ಈ ಮನವಿ ಪತ್ರ ಪಡೆದುಕೊಳ್ಬೇಕಂತ ಹೇಳಿ ವಿನಂತಿಸಿಕೊಳ್ತಾ ಇದ್ದೀನಿ. ಅದೇ ಅವರಿಗೆ ಸಿಗುವಂತ ಸೌಲಭ್ಯಗಳು ಸಿಗ್ತಾ ಇಲ್ಲ, ರಾಜಕೀಯದಲ್ಲಿ ಸಿಗುವಂತ ಸೌಲಭ್ಯಗಳು ಸಿಗ್ತಾ ಇಲ್ಲ, ಆರ್ಥಿಕದಲ್ಲಿ ಸಿಗುವಂತ ಸೌಲಭ್ಯಗಳು ಸಿಗ್ತಾ ಇಲ್ಲ, ವಿದ್ಯಾಭ್ಯಾಸದಲ್ಲಿ ಸಿಗುವಂತ ಸೌಲಭ್ಯಗಳು ಇವತ್ತು ಸಿಗ್ತಾ ಇಲ್ಲ. ಇವತ್ತು ನಾವು ಜಾತಿ ಪ್ರಮಾಣ ಪತ್ರ ತೆಗೆದುಕೊಳ್ಬೇಕಾದ್ರೆ ನಾವು ಬೇರೆ ಸಮಾಜದ ಜನರ ಜಾತಿ ಪ್ರಮಾಣ ಪತ್ರ ತೆಗೆದುಕೊಳ್ಳಬೇಕಾದ್ರೆ ಎಷ್ಟು ಈಸಿಯಾಗಿ ಸಿಗುತ್ತೆ, ಈ ನಮ್ಮ ಸಮಾಜದ ಜನರಿಗೆ ಈಸಿಯಾಗಿ ಸಿಗ್ತಾ ಇಲ್ಲ. ಇದಕ್ಕೆಲ್ಲ ಕಾರಣ ಇಲ್ಲಿ ಇರುವಂತ ಸಿಬ್ಬಂದಿಗಳು ಅಥವಾ ಇಲ್ಲಿರುವಂತ ನೀವು ನೋಟಿಫಿಕೇಶನ್ ಒಂದಾದ್ರೂ ಒಂದು ಹೊಸದು ಕೊಡ್ತಾ ಇದ್ದಾರೆ.